ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಪಾರ್ಟ್ 2 ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಕಲ್ಯಾಣೋತ್ಸವ ದರ್ಶನದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲರೂ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ. ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಭಿಪ್ರಾಯನ ತಿಳಿಸಿ. ಫ್ರೆಂಡ್ಸ್, ಲೆಟ್ಸ್ ಗೋ, ಹೋಗೋಣ ಬನ್ನಿ. ಫ್ರೆಂಡ್ಸ್, ನಾವು ಸ್ಟೆಪ್ಸ್ ಬರ್ತಿದ್ದಂಗೆ ಫಸ್ಟ್ ಬಂದಿದ್ದು ಮಾಧವ ನಿಲಯಂ ಹತ್ರ. ಇಲ್ಲಿ ಬಂದು ಅಪ್ಪಾಜಿ ಮುಡಿ ಎಲ್ಲ ಕೊಡಬೇಕಾಗಿತ್ತಲ್ವ, ಹಾಗಾಗಿ ಮಾಧವ ನಿಲಯಂ ಹತ್ರ ಬಂದ್ವಿ. ಇಲ್ಲೂ ಕೂಡ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ಇಲ್ಲಿ ಫ್ರೀ ಲಾಕರ್ಸ್ ಕೊಡ್ತಾರೆ. ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಕೆಳಗಡೆ ಊಟನೂ ಕೊಡ್ತಾರೆ. 10:30ಇಂದ 4:30ವರೆಗೆ ಊಟನೂ ಮಾಡ್ಕೊಬೋದು. ಆಮೇಲೆ ಲಗೇಜ್ ಎಲ್ಲ ಇಲ್ಲೇ ಇಟ್ಕೊಂಡು ಮುಡಿ ತಗ್ಸೋಕ್ಕೂ ಕೂಡ ಇಲ್ಲೇ ಎಲ್ಲ ಅವಕಾಶ ಇದೆ. ಫ್ರೆಂಡ್ಸ್, ಆರಾಮಾಗಿ ಇಲ್ಲೇ ಕೂಡ ಸ್ಟೇ ಮಾಡ್ಬೋದು. ಇಲ್ಲೇ ವಾಶ್ರೂಮ್ ಬಾತ್ರೂಮ್ಸ್ ಎಲ್ಲ ಇದೆ, ಆರಾಮಾಗೇ ಸ್ಟೇ ಮಾಡ್ಬೋದು. ರೂಮ್ ಸಿಗ್ದಲ್ಲೇ ಇರೋರೆಲ್ಲ ಮಾಧವ ನಿಲಯಂಗೆ ಬಂದು ಸ್ಟೇ ಮಾಡ್ತಾರೆ. ಮಾಧವ ನಿಲಯಂ ಅಂತ ಅಲ್ಲ, ಇನ್ನೂ ತುಂಬಾ ಇದೇ ಥರದ ಲಾಕರ್ಸ್ ಇರೋ ಫೆಸಿಲಿಟಿ ಇರೋ ತುಂಬಾ ಜಾಗಗಳಿವೆ. ಅವನ್ನ ನಾನು ತೋರಿಸಿಲ್ಲ. ನಾವು ಸದ್ಯಕ್ಕೆ ಮಾಧವ ನಿಲಯಂಗೆ ಬಂದಿದ್ವಲ್ಲ, ಅದ್ರ ಬಗ್ಗೆನೇ ತೋರಿಸಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇದು ಇವಾಗೇನು ನೋಡ್ತಿದ್ದೀರಲ್ಲ, ಇದು ಮುಡಿ ಕೊಡೋ ಜಾಗ. ಅಂದರೆ ಇಲ್ಲಿ ವಿಡಿಯೋ ತೆಗಿಯೋಂಗಿಲ್ಲ, ಹಾಗಾಗಿ ಇನ್ನು ಮುಡಿ ಕೊಡೋದೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು. ಹಾಗಾಗಿ ಇದಿಷ್ಟು ಮಾತ್ರ ಮಾಡ್ಕೊಂಡಿದ್ದೀವಿ. ಇದೇ ಮುಡಿ ಕೊಡೋ ಅಂಥ ಹಾಲು. ಇದು ಫುಲ್ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಯಾರ್ಯಾರು ಮುಡಿ ಎಲ್ಲ ಕೊಡ್ತೀರೋ ಅವರು ನೋಡ್ಕೊಂಡು ಕೊಡಿ. ಫ್ರೆಂಡ್ಸ್, ಅದೆಲ್ಲ ಆದಮೇಲೆ ನೆಕ್ಸ್ಟ್ ಈಗೇನು ತೋರಿಸಿದ್ದೀನಲ್ಲ, ಇದೇ ಹೋಟ್ಲಲ್ಲಿ ಬಂದು ನಾವು ಇಡ್ಲಿ ತಿಂದ್ವಿ. ಬೆಳಗ್ಗೆಯಿಂದ ಏನೂ ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಇಲ್ಲೇ ಬಂದು ಟಿಫನ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಬಂದಾಗ ಒಂದ್ಸರಿ ಟ್ರೈ ಮಾಡಿ. ಫ್ರೆಂಡ್ಸ್, ಅದಾದಮೇಲೆ CRO ಆಫೀಸ್ ಹತ್ರ ಇರೋ ಟೀ ಬೋರ್ಡ್ ಹತ್ರ ಬಂದ್ವಿ. ಇಲ್ಲಿ 10 ರೂಪೀಸ್ಗೆ ಸೂಪರಾಗಿರೋ ಟೀ ಸಿಗುತ್ತೆ. ಆ ಟೀ ತೊಗೊಳಕ್ಕೆ ಬಂದ್ವಿ ಫ್ರೆಂಡ್ಸ್. ಟೀ ತೊಗೊಂಡಿದ್ವಿ. ಇಲ್ಲಿ 10 ರೂಪಾಯಿ ಮಾತ್ರ. ನೀವು CRO ಆಫೀಸ್ ಕಡೆ ಬಂದಾಗ ಇಲ್ಲಿ ಟೀನ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಅಲ್ಲಿಂದ ಈ CRO ಆಫೀಸ್ ಏನು ಬಂದಿದ್ದೀವಲ್ಲ, ಇಲ್ಲಿ ನಾವು ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿರೋದನ್ನ ನಾವು ರಿಜಿಸ್ಟ್ರೇಷನ್ ಅಂದರೆ ಇಲ್ಲೂ ಒಂದ್ಸರಿ ಹೋಗಿ ತೋರಿಸಿದ್ವಿ. ಅವ್ರು 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಇದೇ ಕೌಂಟರಲ್ಲಿ ಹೋಗಿ ತೋರಿಸಿದ್ಕೆ 10 ನಿಮಿಷ ವೆಯ್ಟ್ ಮಾಡಿದ್ದಕ್ಕೆ ನಮಗೆ ಫೋನ್ಗೆ ಮೆಸೇಜ್ ಬಂತು, ಸಪ್ತಗಿರಿ ಕಾಟೇಜಲ್ಲಿ ಈ ರೂಮ್ ಅಲರ್ಟ್ ಆಗಿದೆ ಅಂತ. ಇನ್ನೇನು ಆನ್ಲೈನ್ ಪೇಮೆಂಟ್ ಅಲ್ವಾ, ಆನ್ಲೈನಲ್ಲೇ ಪೇಲ್ ಆಗೋಗಿದೆ ಆಲ್ರೆಡಿ. ಈಗ ಹೋಗಿ ರೂಮ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೀ ಇಸ್ಕೊಳೋದಷ್ಟೇ ಫ್ರೆಂಡ್ಸ್. ನಮ್ಮ ರೂಮ್ ಹತ್ರನೇ ಈ ಸರ್ಕಲ್ ಇದೆ ನೋಡಿ, ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು ಇದೆಯಲ್ಲ, ಸರ್ಕಲ್ ಪಕ್ಕದಲ್ಲಿ ಸಪ್ತಗಿರಿ ಅಂತ ಇದೆ, ಅಲ್ಲೇ ಇರೋದು ನಮ್ಮ ರೂಮು. ನೋಡಿ, ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚುನು ಕಾಣ್ತಿದೆ. ಈ ಥರ ಸರ್ಕಲ್ದು ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ಚೆನ್ನಾಗಿರೋ ವ್ಯೂನ ಎಲ್ಲ ನೋಡ್ಕೊಂಬಿಟ್ಟು ಅಲ್ಲೇ CRO ಆಫೀಸು ಎದುರಿಗೆ ಕಾಣುತ್ತೆ. ನಮ್ಮ ರೂಮ್ ಹತ್ರಕ್ಕೆ ಕೊಟ್ಟಿದ್ದರು. ಇದೇ ಫ್ರೆಂಡ್ಸ್ ಸಪ್ತಗಿರಿ ರೆಸ್ಟ್ ಹೌಸು. ಆನ್ಲೈನಲ್ಲಿ ಬುಕ್ ಮಾಡಿದವ್ರಿಗೆ ಇದು ಸಿಕ್ಕಿದೆ, ಸಪ್ತಗಿರಿ ರೆಸ್ಟ್ ಹೌಸು. ನಾನು ರಾಮ್ ಬಗೀಚನೋ ಅಥವಾ GNC ನೇಸನೋ ಇಂಥವೆಲ್ಲ ಸಿಗ್ತವೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸಪ್ತಗಿರಿ ಸಿಕ್ಕಿದೆ. ಬನ್ನಿ ಫ್ರೆಂಡ್ಸ್, ಇದರಲ್ಲಿ ರೂಮ್ ಎಲ್ಲ ಹೇಗಿದೆ ಅಂತ ನೋಡೋಣ. ಇದು ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದಕ್ಕೆ ಫಸ್ಟ್ ಅವರು ಕೊಟ್ಟಿರಲಿಲ್ಲ ಇದೇ ಕೊಡ್ತೀವಿ ಅಂತ. ಸುಮ್ಮನೆ ಟಿಕೆಟ್ ಬಂದಿತ್ತು ರೂಮು ಅಡ್ವಾನ್ಸ್ ಆಗಿದೆ ಅಂತ. ಇಲ್ಲಿಗೆ ಬಂದು ಸ್ಕ್ಯಾನ್ ಮಾಡಾದ್ಮೇಲೆ ಫೋನಿಗೆ ಮೆಸೇಜ್ ಬಂತು ಫ್ರೆಂಡ್ಸ್, ಸಪ್ತಗಿರಿ ಅಂತ. ಆವಾಗಲೇ ಗೊತ್ತಾಗಿದ್ದು ಇದು ಸಿಕ್ಕಿದೆ ಅಂತ. ನೋಡಿ, ನಮ್ಮ ರೂಮು 612 ಇಲ್ಲಿ ಸಿಕ್ಕಿದೆ. ಈಗ ರೂಮ್ನ ಅನ್ಲಾಕ್ ಮಾಡ್ತಿದ್ದೀವಿ. ಅನ್ಲಾಕ್ ಮಾಡಿ ಬಂದ್ವಿ ಫ್ರೆಂಡ್ಸ್. ರೂಮ್ ಏನೋ ದೊಡ್ಡದಾಗೆ ಇದೆ, ಬಟ್ ಇದರಲ್ಲೆಲ್ಲ ಏನು ಬಿಸಿನೀರು ಫೆಸಿಲಿಟಿ ಎಲ್ಲ ಇಲ್ಲ. ಗೀಝರ್ ಎಲ್ಲ ಇನ್ನೂ ವರ್ಕು ಅಂಡರಲ್ಲಿದೆ, ಹಾಗಾಗಿ ಏನೋ ಅಪ್ಡೇಟ್ ಮಾಡಿಲ್ಲ ಅವರು. ಸೋಲಾರ್ ಈಚೆಗಡೆ ಇದೆ, ಅಲ್ಲಿಂದ ನೀರು ಹಿಡ್ಕೊಬಂದು ಸ್ನಾನ ಮಾಡೋದಾದರೆ, ಇಲ್ಲ ಅಂದರೆ ತಣ್ಣೀರಲ್ಲೇ ಸ್ನಾನ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ನಮ್ಮ ರೂಮು. ಏನು ಶೆಲ್ಫ್ಸ್ ಎಲ್ಲ ಕೊಟ್ಟಿದ್ದರು. ಆಮೇಲೆ 2 ಮಾಮೂಲಿ ಬೆಡ್ಡು, ವಾಶ್ರೂಮ್ ಬಾತ್ರೂಮ್ ಅಟ್ಯಾಚ್ ಆಗಿ ಒಳಗಡೆನೇ ಇತ್ತು ಫ್ರೆಂಡ್ಸ್. ಇದು ನಮ್ಮ ರೂಮು. ಫ್ರೆಂಡ್ಸ್, ಇನ್ನೇನು ರೂಮ್ ಎಲ್ಲ ಸಿಕ್ಕಿತ್ತಲ್ಲ, ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ನಡ್ಕೊಂಡು ಬಂದ್ವಿ. ನಮ್ಮ ರೂಮ್ಗೆ ಹತ್ರವಾಗೇ ಇತ್ತು ದೇವಸ್ಥಾನ. ಇಲ್ಲೊಂದು ಶಾರ್ಟ್ಕಟ್ ರೂಟ್ ಇತ್ತು, ಅದು ನೋಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಇದೇನು ನೋಡ್ತಿದ್ದೀರಲ್ಲ, ಶಾಪಿಂಗ್ ಕಾಂಪ್ಲೆಕ್ಸ್ ಫ್ರೆಂಡ್ಸ್. ಇಲ್ಲಾಸೆನೇ ಅಡ್ಡ ದಾರಿ ಇತ್ತು, ಅಲ್ಲಾಸೆನೇ ಬೇಗ ಬಂದ್ವಿ ಫ್ರೆಂಡ್ಸ್. ನೋಡಿ, ಇಲ್ಲಿಂದನೇ ದೇವಸ್ಥಾನ ಕಾಣ್ತಿದೆ. ಕೆಳಗಿಳಿದೋದ್ರೆ ಫುಲ್ ದೇವಸ್ಥಾನ ಕಾಣುತ್ತೆ. ಇಲ್ಲಿ ಟಾಪಿಂದ ತೆಗ್ದಿರೋದ್ರಿಂದ ಗೋಲ್ಡನ್ ಟೆಂಪಲ್ ಕೂಡ ಕಾಣ್ತಿದೆ. ಇಲ್ಲಿ ನೋಡಿ ಎಷ್ಟೊಂದು ಜನ ಹೆಂಗೆ ಅಡ್ಡಾಡ್ತಿದ್ದಾರೆ ಅಂತ. ನಾವು ಬರೋ ಅಷ್ಟೊತ್ತಿಗೆ ಅಲ್ಲೇ ಆಫ್ಟರ್ನೂನ್ ಆಗಿತ್ತು, ಫ್ರೆಶ್ ಅಪ್ ಎಲ್ಲ ಆಗಿ ಬರೋ ಅಷ್ಟೊತ್ತಿಗೆ. ಆಮೇಲೆ ಫ್ರೆಂಡ್ಸ್, ಇಲ್ಲಿ ಭಜನೆ ಮಾಡ್ತಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳಿರೋ.
ಫ್ರೆಂಡ್ಸ್ ನೋಡಿ, ಇವಾಗ ಭಜನೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಆಫ್ಟರ್ನೂನ್ ಬಂದಿರೋದ್ರಿಂದ ಜನ ಇಷ್ಟಿದ್ದಾರೆ. ನೈಟ್ ಬಂದರೆ ಸೀರಿಯಲ್ ಸೆಟ್ಟಿನ ಲೈಟೆಲ್ಲ ಹಾಕಿರ್ತಾರೆ. ನೈಟಿಂದು ಕೂಡ ವಿಡಿಯೋ ಇದೆ, ಅದನ್ನು ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟೊಂದು ಜನ. ನಾವು ಕೂಡ ಬಂದ್ವಿ. ನಮಗೆ ದರ್ಶನ ಇರೋದು ನಾಳೆ ಬೆಳಗ್ಗೆ, ಹಾಗಾಗಿ ಇಲ್ಲೇ ಇದು ಅಯ್ಯವರ್ಧನ ಸ್ವಾಮಿ ದೇವಸ್ಥಾನ ಮತ್ತು ವರಹಸ್ವಾಮಿ ದರ್ಶನ ಎಲ್ಲ ಮಾಡೋಣ ಅಂತ ಬಂದ್ವಿ. ಇವಾಗ ಏನು ನೋಡ್ತಿದ್ದೀರಲ್ಲ, ಇದು ಅಯ್ಯವರ್ಧನ ಸ್ವಾಮಿ ಟೆಂಪಲ್. ಫ್ರೆಂಡ್ಸ್ ಅಲ್ಲೇ ಪರಕಮಣಿ ಸೇವೆದ್ದು ಒಂದು ದುಡ್ಡನ್ನ ತಗೊಂಡೋಗುವಂಥ ಗಾಡಿ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ವರಹಸ್ವಾಮಿ ದರ್ಶನ ಮಾಡೋಣ ಅಂತ ಕ್ಯೂ ಲೈನಲ್ಲಿ ನಿಂತ್ಕೊಂಡಿದ್ವಿ. ದರ್ಶನದ ಒಳಗೆ ದೇವ್ರದ್ದೆಲ್ಲ ವೀಡಿಯೋ ತೆಗಿಯೋಂಗಿಲ್ಲ, ಹಾಗಾಗಿ ದರ್ಶನ ಮುಗಿಸಿ ಈಚೆ ಬಂದ್ವಿ. ನೋಡಿ ಇವಾಗ ಏನು ನೋಡ್ತಿದ್ದೀರಲ್ಲ, ಇದೇ ವರಹಸ್ವಾಮಿ ದೇವಸ್ಥಾನ. ಇಲ್ಲಿ ಒಳಗೆ ಎಲ್ಲ ಫೋನ್ ಅಲೋ ಇಲ್ಲ, ಹಾಗಾಗಿ ಈಚೆಗಡೆಯಿಂದನೇ ತೋರಿಸಿದ್ದೀನಿ ಫ್ರೆಂಡ್ಸ್. ಕೆಲವೊಂದು ಟೈಮ್ ಇಲ್ಲಿಂದನೂ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಯಾರೆಲ್ಲ ವರಹಸ್ವಾಮಿ ದರ್ಶನ ಮಾಡಿಲ್ಲ ಇಲ್ಲಿ ಬಂದು ಮಾಡ್ಕೋಬೋದು ಫ್ರೆಂಡ್ಸ್. ದರ್ಶನ ಎಲ್ಲ ಮುಗಿಸ್ಬಿಟ್ಟು ಈಗ ಮಾಡಬೀದಿಗಳಲ್ಲಿ ಓಡಾಡ್ತಾ ಇದ್ದೀವಿ. ಇಲ್ಲಿಂದ ಈಗೇನು ದಾರಿ ತೋರಿಸ್ತೀನಲ್ವ, ಅಲ್ಲಿಂದ ಲಾಡು ಕೌಂಟರ್ಗೆ ಹೋಗೋಕ್ಕೂ ಕೂಡ ದಾರಿ ಇದೆ. ನಾನು ಲಾಡು ಕೌಂಟರ್ನು ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ. ಬನ್ನಿ ಹಿಂಗೆ ನೋಡ್ಕೊತ ಮುಂದೆ ಹೋಗೋಣ ಏನೇನಿದೆ ಅಂತ. ಫ್ರೆಂಡ್ಸ್ ಇವಾಗೇನು ನೋಡ್ತಿದ್ದೀರಲ್ಲ, ಇದೇ ಲಾಡು ತೊಗೊಳ್ಳೋಂಥ ಕೌಂಟರು. ತಿರುಪತಿ ಏನಕ್ಕೆ ಫೇಮಸ್ ಅಂದರೆ ಲಾಡುಗೆ ಫೇಮಸ್ಸು, ಹಾಗಾಗಿ ಎಲ್ಲರೂ ದರ್ಶನ ಆಗದೆ ಕಾಯ್ತಿರ್ತಾರೆ. ದರ್ಶನ ಆಗಿದ ತಕ್ಷಣ ಬಂದು ಲಾಡು ತೊಗೋತಾರೆ. ಲಾಡು ತೊಗೊಂಡೋಗಿ ಕೆಲವರು ಪೂಜೆ ಮಾಡಿ ತಿಂತಾರೆ, ಕೆಲವರು ಇಲ್ಲೆಲ್ಲೇ ತಿಂತಾ ಇರ್ತಾರೆ ಫ್ರೆಂಡ್ಸ್, ಅವ್ರವ್ರ ಅಭಿಪ್ರಾಯ. ನಾವಂತೂ ಪೂಜೆ ಮಾಡಿಬಿಟ್ಟೆ ತಿನ್ನೋದು. ಇದೇ ಫ್ರೆಂಡ್ಸ್ ಲಾಡು ಕೌಂಟರು. ಫ್ರೆಂಡ್ಸ್ ಇವಾಗೇನು ನೋಡ್ತಿದ್ದೀರಲ್ಲ, ಇದು ಶ್ರೀವಾರಿ ಪುಷ್ಕರಣಿ. ಯಾವಾಗಲೂ ನೀರಿಂದ ತುಂಬಿರೋದು, ಇವಾಗ ಎಲ್ಲ ಖಾಲಿ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಇನ್ನೊಂದು ಫ್ಯೂ ಡೇಸಲ್ಲೇ ಬ್ರಹ್ಮೋತ್ಸವ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗಿಗೆ ಪುಷ್ಕರಣಿನ ಕ್ಲೋಸ್ ಮಾಡಿದ್ದಾರೆ ಫ್ರೆಂಡ್ಸ್ ಅದಾದಮೇಲೆ ನಾವು ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಫುಲ್ ಒಂದು ರೌಂಡ್ ಎಲ್ಲ ಬಂದುಬಿಟ್ಟು ಕೊನೆಗೆ ಇಲ್ಲಿ ಬಂದ್ವಿ. ನೋಡಿ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೋಡೋಕ್ಕೇ ಖುಷಿ ಆಗುತ್ತೆ. ದೇವಸ್ಥಾನದಲ್ಲಿ ಒಳಗಡೆ ದರ್ಶನ ಮಾಡೋಕ್ಕಿಂತ ಈಚೆಯಿಂದ ನೋಡಿದ್ರೂ ನೆಮ್ಮದಿ ಸಿಗುತ್ತೆ. ಒಳಗಡೆ ದರ್ಶನ ಮಾಡೋದಂತೂ ಫುಲ್ಲು ಜನ್ಮನೇ ಸಾರ್ಥಕ ಅನ್ನೋಷ್ಟು ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ದರ್ಶನ ಆದಾಗ ಆಗುವಂಥ ಅನುಭವನೇ ಒಂಥರ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆಂದ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್ ನೆಕ್ಸ್ಟು ದರ್ಶನದ ಬಗ್ಗೆ ಎಲ್ಲ ಹೇಳ್ತೀನಿ. ಫ್ರೆಂಡ್ಸ್ ಇವಾಗೇನು ನೋಡ್ತಿದ್ದೀರಲ್ಲ, ಇದು TTD ಚಾನಲಲ್ಲಿ ಬರುತ್ತಲ್ವಾ, ಇದು ಆ ಜಾಗ. ಇಲ್ಲೂ ಕೂಡ ಈವ್ನಿಂಗ್ ಟೈಮು ಪ್ರೋಗ್ರಾಮ್ಸ್ ಎಲ್ಲ ನಡೀತಿರುತ್ತೆ. ಇದೇ ಫ್ರೆಂಡ್ಸ್ ಅದು ಜಾಗ. ಫ್ರೆಂಡ್ಸ್ ಅಲ್ಲಿಂದ ಮತ್ತೆ ಮೇಲೆ ಬಂದ್ವಿ. ಅಲ್ಲಿ ಅಖಂಡ ಪೂಜೆ ಮಾಡೋದನ್ನ ನಾವು ನಾಳೆ ಮಾಡ್ತೀವಿ. ಹಾಗಾಗಿ ಈಗ ಆಂಜನೇಯ ಸ್ವಾಮಿ ದರ್ಶನ ಕೂಡ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸ್ತಿದೆ ಆಂಜನೇಯ ಸ್ವಾಮಿ, ಅಷ್ಟಾಗಿ ಕಾಣಲ್ಲ, ಅಲ್ಲೂ ಕೂಡ ಒಳಗೆ ವಿಡಿಯೋ ತೆಗಿಯೋಕ್ಕೆ ಬಿಡಲ್ಲ, ಹಾಗಾಗಿ ಈಚೆಯಿಂದನೇ ತೋರಿಸಿದ್ದೀನಿ. ಅಖಂಡ ಪೂಜೆ ಮಾಡೋ ಜಾಗದ್ದು ಎದುರಿಗೇನೆ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಯಾರೆಲ್ಲ ನೋಡಿಲ್ಲ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಫ್ರೆಂಡ್ಸ್ ಅದಾದಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಶ್ರೀ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಹತ್ರ ಬಂದ್ವಿ. ಕ್ಯೂ ಲೈನ್ಸ್ ಇದೆ ಫ್ರೆಂಡ್ಸ್ ತುಂಬಾ, ಯಾಕಂದರೆ ಆಫ್ಟರ್ನೂನ್ ಟೈಮ್ ಅಲ್ವಾ, ಲಂಚ್ ಟೈಮು, ಹಾಗಾಗಿ ಎಲ್ಲರೂ ಹೋಗ್ತಿದ್ದಾರೆ. ಈಗ ಕ್ಯೂ ಲೈನ್ಸ್ ಎಲ್ಲ ಮಾಡಿದ್ದಾರೆ, ಕ್ಯೂ ಲೈನ್ಸ್ ಆಸೆನೇ ಹೋಗಬೇಕು ಫ್ರೆಂಡ್ಸ್ ಇಲ್ಲಿ ಒಳಗಡೆ ನೋಡಿ ಎಷ್ಟು ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಊಟ ಮಾಡೋದನ್ನ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಅದಾದಮೇಲೆ ದೇವಸ್ಥಾನದೆಲ್ಲ ಮುಗಿಸ್ಕೊಂಬಂದಾದ್ಮೇಲೆ GNC ಪಾರ್ಕ್ ಹತ್ರ ಬಂದ್ವಿ. ಈ ಪಾರ್ಕ್ ತೋರಿಸಿ ತುಂಬ ದಿನ ಆಗಿತ್ತು, ನಾನು ವ್ಲಾಗ್ಗಳೆಲ್ಲ ಅಲ್ಲೇ ತೋರ್ಸೋದು ಬಿಟ್ಟಿದ್ದೆ. ಈಗ ಮತ್ತೆ ಬಂದಿದ್ದೀವಿ. ಇದು ಗೀತೋಪದೇಶ ಪಾರ್ಕ್ ಅಂತ ನನ್ನ ಹೋಲ್ ವೀಡಿಯೋಸಲ್ಲೆಲ್ಲ ಇದೆ.
ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಅವರಿಗೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ. ಇದು ಗೀತೋಪದೇಶ ಪಾರ್ಕ್ ಅಂತ GNC ಏನು ಕಾಟೇಜ್ ಇದೆಯಲ್ಲ ಆ ಕಾಟೇಜ್ ಪಕ್ಕನೇ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪಾರ್ಕು. ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಓಪನ್ ಇರುತ್ತೆ. ಬಂದುಬಿಟ್ಟು ಎಲ್ಲರೂ ವಿಸಿಟ್ ಕೊಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್ ಪಾರ್ಕ್ ನೋಡ್ಕೊಬರೋಣ. ಫ್ರೆಂಡ್ಸ್ ಇದೆ ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ನೈಟ್ ಟೈಮಲ್ಲಿ ತೆಗ್ದಿರೋದು, ಲೈಟೆಲ್ಲ ಹಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು ಅಂತ. ಫ್ರೆಂಡ್ಸ್ ಚೆನ್ನಾಗಿದೆ. ಫ್ರೆಂಡ್ಸ್ ಇದು ನಾನು ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇ ಈವ್ನಿಂಗಿಂದ ಮಾರ್ನಿಂಗ್ ದರ್ಶನಕ್ಕೆ ಹೋಗಿದ್ದೆ, ಅದನ್ನು ಹೇಳ್ತೀನಿ. ನಾವು ಇಲ್ಲಿ ನಮ್ಮ ರೂಮ್ಗೆ ಹತ್ರ ಇತ್ತಲ್ಲ, ಹಾಗಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರನೇ ನಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದೆ. ನಡ್ಕೊಂಡು ಹೋಗೋಂಥ ದಾರಿ ಹಿಂಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಳಗಡೆ ಶಾಪಿಂಗ್ ಮಾಡೋಕ್ಕೆ ಎಷ್ಟೆಲ್ಲ ಅಂಗಡಿ ಇದೆ ಅಂತ. ಕಣ್ಣಿಗೆ ಬೇಕಾದಂಥ ವಸ್ತುಗಳಿದೆ, ಅಟ್ರಾಕ್ಟಿವ್ ಆಗಿದೆ, ಎಲ್ಲನೂ ಕಲರ್ಫುಲ್ಲಾಗಿ ಡಿಸೈನ್ ಮಾಡಿ ಅಟ್ರ್ಯಾಕ್ಟ್ ಆಗೋ ಥರನೇ ಇಟ್ಟಿದ್ದಾರೆ. ಹಾಗಾಗಿ ಏನೇನು ಪರ್ಚೇಸ್ ಬೇಕೋ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ದೇವಸ್ಥಾನಕ್ಕಿಂತ ಇಲ್ಲೇ ಜನ ಜಾಸ್ತಿ ಇದ್ದಾರೆ. ಶಾಪಿಂಗ್ ಮಾಡೋದ್ರ ಎಲ್ಲರೂ ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ನಾವು ಕೂಡ ಅದನ್ನೆಲ್ಲ ನೋಡ್ಕೊತ ಹಂಗೆ ಮುಂದೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಹೋಟೆಲೆಲ್ಲ ಇದೆ. ಇಲ್ಲೂ ಕೂಡ ಊಟ ಮಾಡ್ತಾ ಇರ್ತಾರೆ. ದೇವಸ್ಥಾನದಲ್ಲೂ ಕೂಡ ಊಟ ಕೊಡ್ತಾರೆ, ಅಲ್ಲೂ ಊಟ ಮಾಡ್ಬೋದು. ಕೆಲವರು ಹೋಟ್ಲಲ್ಲಿ ತಿನ್ನೋ ಅಭ್ಯಾಸ ಇರೋರು ಹೋಟ್ಲಲ್ಲೂ ತಿಂತಾರೆ ಫ್ರೆಂಡ್ಸ್. ನೋಡಿ ಶಾಪಿಂಗಲ್ಲಿ ಸರ ಎಲ್ಲನೂ ಸಿಗುತ್ತೆ. ನೀವು ಇಲ್ಲಿ ಬಂದರೆ ಶಾಪಿಂಗ್ ಎಲ್ಲ ಚೆನ್ನಾಗೇ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ದರ್ಶನಕ್ಕೆ ಹೋಗಿದ್ವಿ ಇವತ್ತು ಬೆಳಗ್ಗೆ. ಕಲ್ಯಾಣೋತ್ಸವಕ್ಕೆ ಹೋದಾಗ ನಾವು ಒಳಕ್ಕೆ ಎಂಟ್ರಿ 10 o'clock ಇತ್ತು ಮಾರ್ನಿಂಗು. ಇಲ್ಲೇ ಟಿಫನ್ ಎಲ್ಲ ಮಾಡ್ಕೊಂಬಿಟ್ಟು 10 o'clock ಹೋದಾಗ ಆಲ್ಮೋಸ್ಟ್ 1:30 ಕಲ್ಯಾಣೋತ್ಸವ ನಡೀತು. ಕಲ್ಯಾಣೋತ್ಸವ ಸೇವೆ ಆದಮೇಲೆ ಅಲ್ಲೇ ನಮಗೆ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು. ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು. ಕಲ್ಯಾಣೋತ್ಸವ ಸೇವೆ ಮಾಡಿಸಿದ್ರೆ ಅವ್ರ ಥರ ಹತ್ರದಿಂದ ಏನು ದರ್ಶನ ಇರೋಲ್ಲ. ಮಾಮೂಲಿ ಜನಗಳಿಗೆ ಹೆಂಗೆ ಬಿಡ್ತಾರೋ ಅದೇ ಥರನೇ ನಮಗೂ ಒಳಗೆ ಬಿಟ್ಟರು. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಸ್ವಾಮಿನ ಹತ್ರದಿಂದನೇ ನೋಡಿದ್ವಿ ಫ್ರೆಂಡ್ಸ್. ಅಲ್ಲಿ ನಾವು ಇದೇ ಸುಪತಮಲಸೆನೇ ಹೋಗಿದ್ದು. ಈ ಸುಪತಮಲಸೆ ಹೋಗಿದ್ದು ಫ್ರೆಂಡ್ಸ್. ಬೆಳಗ್ಗೆ ಎಲ್ಲ ವಿಡಿಯೋ ತಗೊಳಕ್ಕಾಗಿಲ್ಲ, ಅದಕ್ಕೆ ಮತ್ತೆ ನೈಟ್ ಬಂದು ತಗೊಂಡ್ವಿ ಫ್ರೆಂಡ್ಸ್. ಹಂಗೆ ಅಖಂಡ ಪೂಜೆ ಮಾಡಿರಲಿಲ್ಲ ಅಂತ ಇಲ್ಲಿ ಕಾಯೆಲ್ಲ ತಗೊಂಡು ಇಲ್ಲಿ ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡೋಣ ಅಂತ ಬಂದ್ವಿ. ಅಖಂಡ ಪೂಜೆ ಮಾಡಿಸಿದ್ರೆ ನಾವು ಬೇಡ್ಕೊಂಡಿರೋ ಬೇಡಿಕೆ ಎಲ್ಲ ಈಡೇರುತ್ತೆ ಅನ್ನೋದೊಂದು ವಾಡಿಕೆ. ಹಾಗಾಗಿ ಇಲ್ಲಿ ಬಂದು ಎಲ್ಲನೂ ಕಾಯೆಲ್ಲ ಹೊಡೆದ್ಬಿಟ್ಟು ಉದ್ಬತ್ತಿ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ಹೋಗಿ ಬರ್ತೀವಿ ನಮ್ಮೂರಿಗೆ ಅಂತ ಹೇಳೋವಂಥ ಒಂದು ಇದು ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿ ವಿಡಿಯೋಸ್ ಎಲ್ಲ ತಗೊಂಡ್ವಿ ಫ್ರೆಂಡ್ಸ್. ದರ್ಶನ ಎಲ್ಲ ಮುಗಿಸಾಯಿತು. ಈಗ ನೈಟೇ ಹೊರಡ್ತಾ ಇದ್ದೀವಿ. ಈಗ ಹೋಗಿ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಟ್ರೈನ್ ಹತ್ರ ಹೋಗ್ತೀವಿ ಫ್ರೆಂಡ್ಸ್. ಬನ್ನಿ ಹೋಗೋಣ ನಾವು.
ಫ್ರೆಂಡ್ಸ್, ಇವಾಗ ಏನು ನೋಡ್ತಿದ್ದೀರಲ್ಲ, ಇದೇ ಗೋವಿಂದರಾಜ ಸ್ವಾಮಿ ದೇವಸ್ಥಾನ. ರೈಲ್ವೆ ಸ್ಟೇಷನ್ಗೆ ಹತ್ರವಾಗೇ ಇದೆ. ಬಂದು ಬೇಗನೆ ದರ್ಶನ ಮುಗಿಸ್ಬೋದು. ಫ್ರೆಂಡ್ ಒಂದು 1/2 ಅವರಲ್ಲೆಲ್ಲ ದರ್ಶನ ಆಗುತ್ತೆ. 1/2 ಅವರ್ಗೆ ನಾವು ದರ್ಶನ ಎಲ್ಲ ಮಾಡ್ಕೊಂಡಿದ್ವಿ. ಫ್ರೆಂಡ್ಸ್, ಇಲ್ಲೂ ದೇವಸ್ಥಾನ ಓಪನ್ ಆಗೋದೇ 7 o'clock ಅಂದರೆ ಕ್ಲೋಸ್ ಮಾಡಿರ್ತಾರೆ ಬೆಳಗ್ಗೆಯಿಂದ. ಹಾಗಾಗಿ 7 o'clock ಓಪನ್ ಮಾಡಿ ದರ್ಶನಕ್ಕೆ ಬಿಡ್ತಾರೆ. ಫ್ರೆಂಡ್ಸ್, ನಾವು ಹೋಗಿ ದರ್ಶನ ಮಾಡ್ಕೊಬಂದ್ವಿ ಗೋವಿಂದರಾಜ ಸ್ವಾಮಿದು. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನಾನು ಪಾರ್ಟ್ 1 ವಿಡಿಯೋ ನೋಡಿಲ್ಲ, ನೋಡಿ. ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.